ಪವಿತ್ರ ಸಪ್ತಾಹದ ಮೊದಲನೇ ದಿನವಾದ ಪವಿತ್ರ ಸೋಮವಾರದ ಕುರಿತಾದ ಆಧ್ಯಾತ್ಮಿಕ ಚಿಂತನೆ ಮತ್ತು ಧ್ಯಾನ ನಮ್ಮನ್ನು ಆಳವಾದ ಆತ್ಮವಿಮರ್ಶೆಗೆ ಆಹ್ವಾನಿಸುತ್ತದೆ. ಯೇಸು ಕ್ರಿಸ್ತರು ಜೆರುಸಲೇಮ್ ದೇವಾಲಯವನ್ನು ಪ್ರವೇಶಿಸಿ ಅಲ್ಲಿಂದ ಅಶುದ್ಧತೆಯನ್ನು ಹೊರಗೆ ಹಾಕಿದ ಮತ್ತು ಫಲವಿಲ್ಲದ ಮರಗಳನ್ನು ಶಪಿಸಿದ ಘಟನೆಯು ಈ ದಿನದ ಪ್ರಮುಖ ಅಂಶಗಳಾಗಿದೆ. ಯೇಸು ಹಸಿದಾಗ ಒಂದು ಮರವನ್ನು ನೋಡಿದರು. ಅದರಲ್ಲಿ ಎಲೆಗಳಿದ್ದವು, ಆದರೆ ಹಣ್ಣಿರಲಿಲ್ಲ. ಯೇಸುವು ಅದನ್ನು ಶಪಿಸಿದನು. ನಮ್ಮ ಜೀವನದಲ್ಲಿ ಭಕ್ತಿಯ ಪ್ರದರ್ಶನ ಮಾತ್ರವಿದೆಯೇ, ಅಥವಾ ಪ್ರೀತಿ, ಕರುಣೆ ಮತ್ತು ಕ್ಷಮೆ ಎಂಬ ಸತ್ಫಲಗಳು ಇವೆಯೇ? ಹೊರಗಿನ ಆಡಂಬರಕ್ಕಿಂತ ಒಳಗಿನ ಸತ್ಯವಾದ ಫಲ ಮುಖ್ಯ ಎಂಬುದನ್ನು ಇದು ನಮಗೆ ನೆನಪಿಸುತ್ತದೆ. ದೇವಾಲಯವು ಪ್ರಾರ್ಥನೆಯ ಮಂದಿರವಾಗಿರಬೇಕು, ಆದರೆ ಅಲ್ಲಿ ವ್ಯಾಪಾರ ಮತ್ತು ಲಾಭದ ಚಟುವಟಿಕೆಗಳು ನಡೆಯುತ್ತಿದ್ದವು. ಕೋಪಗೊಂಡ ಯೇಸುವು ಅದನ್ನೆಲ್ಲವನ್ನು ಶುದ್ಧೀಕರಿಸಿದರು. ನಮ್ಮ ದೇಹವು ಪವಿತ್ರಾತ್ಮ ವಾಸಿಸುವ ದೇವಾಲಯ. ನಮ್ಮ ಹೃದಯದಲ್ಲಿ ಅಸೂಯೆ, ದ್ವೇಷ ಮತ್ತು ಲೋಭದಂತಹ ವ್ಯಾಪಾರಗಳು ನಡೆಯುತ್ತಿವೆಯೇ? ಈ ಪವಿತ್ರ ವಾರದಲ್ಲಿ ನಮ್ಮ ಹೃದಯದ ಒಳಾಂಗಣವನ್ನು ಶುದ್ಧೀಕರಿಸಲು ಯೇಸುವಿಗೆ ಅವಕಾಶ ನೀಡೋಣ. ಬೆಥಾನಿಯಾದ ಮರಿಯಳು ಬೆಲೆಬಾಳುವ ಸುಗಂಧದ ತೈಲವನ್ನು ಯೇಸುವಿನ ಪಾದಗಳಿಗೆ ಹಚ್ಚಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ನಾವು ದೇವರಿಗೆ ನಮ್ಮ ಅತ್ಯುತ್ತಮವಾದನ್ನು ನೀಡುತ್ತಿದ್ದೇವೆಯೇ? ಲೋಕದ ದೃಷ್ಟಿಯಲ್ಲಿ ಅದು ವ್ಯರ್ಥವೆಂದು ಕಂಡರೂ ದೇವರ ದೃಷ್ಟಿಯಲ್ಲಿ ಅದು ಅಮೂಲ್ಯವಾದ ಸಮರ್ಪಣೆಯಾಗಿರುತ್ತದೆ. ಪರಮದಯಾಳುವಾದ ದೇವರೇ, ಈ ಪವಿತ್ರ ಸೋಮವಾರದಂದು ನಿಮ್ಮ ಸನ್ನಿಧಿಗೆ ಬರುತ್ತಿದ್ದೇವೆ. ನಮ್ಮ ಜೀವನದಲ್ಲಿರುವ ಕಪಟತನದ ಎಲೆಗಳನ್ನು ತೆಗೆದುಹಾಕಿ ನಂಬಿಕೆಯ ಸತ್ಫಲಗಳನ್ನು ನೀಡಲು ನಮಗೆ ಸಹಾಯ ಮಾಡಿ. ನಮ್ಮ ಹೃದಯವೆಂಬ ದೇವಾಲಯದಲ್ಲಿರುವ ಅಶುದ್ಧತೆಯನ್ನು ತೊಳೆದು ಹಾಕಿರಿ. ಮರಿಯಳಂತೆ ಪೂರ್ಣ ಹೃದಯದಿಂದ ನಿಮ್ಮನ್ನು ಪ್ರೀತಿಸಲು ಮತ್ತು ಆರಾಧಿಸಲು ನಮಗೆ ಕೃಪೆ ನೀಡಿರಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಮೂಲಕ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.